ನಮಸ್ಕಾರ ಎಲ್ಲರಿಗೂ. ಹೇ ಮಂಜುಳಾ ಗೌರಿ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ. ಇದು ನಾವು ಶ್ರೀ ಕುಮಾರಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೇವೆ. 55 ರೋಡ್, ಹನುಮನಗರ, ಬೆಂಗಳೂರು. ಇಲ್ಲಿ ದುರ್ಗಾ ದೀಪ ನಮಸ್ಕಾರ ಪೂಜೆ ನಡೀತಾ ಇದೆ. ಮಂಜು ಭಟ್ ಅವರ ನೇತೃತ್ವದಲ್ಲಿ ವಿಜಯಲಕ್ಷ್ಮಿ ಸುನಿಲ್ ಅವರು ಈ ಪೂಜೆಯನ್ನು ಮಾಡುತ್ತಿದ್ದಾರೆ. ಮಂಜು ಭಟ್ ಅವರು ಈ ಪೂಜೆನ ನಡೆಸಿಕೊಡ್ತಿದ್ದಾರೆ. ತುಂಬ ಚೆನ್ನಾಗಿತ್ತು ದುರ್ಗಾ ದೀಪ ನಮಸ್ಕಾರ. ಸೊ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಸ್ಲಿಪ್ ಮಾಡಿದೆ. ತಾಯಿ ದುರ್ಗಾ ಪರಮೇಶ್ವರಿ ಅಮ್ಮನವರ ಆಶೀರ್ವಾದ ಕೃಪಾಕಟಾಕ್ಷ ಎಲ್ಲ ಸಬ್ಸ್ಕ್ರೈಬ್ ಮೇಲೂ ಹಾಗೂ ಎಲ್ಲ ವ್ಯೂಸ್ ಮೇಲೂ ಹಾಗೂ ನೇರವಾಗಿ ಈ ಪೂಜೆಯಲ್ಲಿ ಭಾಗಿಯಾಗಿರೋರ ಮೇಲೆ ಸದಾ ಇರಲಿ ಎಂದು ಪ್ರಾರ್ಥಿಸುತ್ತೇವೆ. ನೋಡಿ, ತಾಯಿ ದುರ್ಗಾ ದೇವಿನ ಚೆನ್ನಾಗಿ ಚಿತ್ರ ಬಿಡಿಸಿದ್ದಾರೆ. ಮಹಾಮಂಗಳಾರತಿ ಕೂಡ ಆಗುತ್ತದೆ. ವಿಶೇಷವಾಗಿ ದೀಪಗಳಿಂದ ತುಂಬಾ ಚೆನ್ನಾಗಿರುತ್ತದೆ, ವೀಕ್ಷಿಸಿ. ಮತ್ತು ವಿಜಯಲಕ್ಷ್ಮಿ ಸುನಿಲ್ ಅವರ ಮಗಳ ಹುಟ್ಟು ಹಬ್ಬ ಕೂಡ ಇದೆ ಎಂದು ಅದರ ಪ್ರಯುಕ್ತವಾಗಿ ದೇವಸ್ಥಾನದಲ್ಲಿ ದುರ್ಗಾ ದೀಪ ನಮಸ್ಕಾರ ಕಾರ್ಯಕ್ರಮ ಕೂಡ ಏರ್ಪಡಿಸಿದ್ದರು. ನಾವು ಕೂಡ ಎಲ್ಲ ಹೋಗಿ ನೋಡಿ, ತುಂಬ ಚೆನ್ನಾಗಿತ್ತು. ನೇರವಾಗಿ ದುರ್ಗಾ ದೀಪ ನಮಸ್ಕಾರದ ಹೇಗೆ ಮಾಡ್ತಾರೆ ಪೂಜೆ ಎಲ್ಲ ನೋಡಿದ್ದೆವು. ತುಂಬ ಚೆನ್ನಾಗಿತ್ತು. ನೀವು ಕೂಡ ನೋಡಿ, ಆ ತಾಯಿ ಆಶೀರ್ವಾದ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಿ. ಸರ್ವ ಮಂಗಳ ಮಾಂಗಲ್ಯ ಶಿವೆ ಸರ್ವಾತ್ಮಕ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನೋಡಿ, ಸೆಲ್ಫಿ ವಿಡಿಯೋ ತಕ್ಕೊತಾ ಇದ್ದೀನಿ. ಸೊ ನಾವು ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೇವೆ ಅಂತ. ಈಗ ದುರ್ಗಾ ದೀಪ ನಮಸ್ಕಾರ ಪೂಜೆ ನಡೀತಿದೆ. ಇವರೇ ಪೂಜೆ ಮಾಡ್ತಾ ಇರೋರು, ಮಂಜು ಭಟ್ ಅವರೇ ಈ ಪೂಜೆನ ನಡೆಸ್ಕೊಡ್ತಾ ಇರೋರು. ಪ್ರದಕ್ಷಿಣೆ ನಮಸ್ಕಾರ ಆಗ್ತಿದ್ದಾರೆ. ಇಷ್ಟು ಪ್ರದಕ್ಷಿಣೆ ಅಂತ ಇರುತ್ತದೆ. ಅಷ್ಟು ಒಂದೊಂದು ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡಬೇಕು. ಅಡ್ಬಿದ್ದು ಈ ರೀತಿ ಇಷ್ಟು ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡೋದಿರುತ್ತೆ. ನೋಡಿ, ಈಗ ಹೂವು ಕೊಡ್ತಾ ಇದ್ದಾರೆ ಅವರೇ ಮಂಜು ಭಟ್ ಅಂತ. ಅವರೇ ದುರ್ಗಾ ದೀಪ ನಮಸ್ಕಾರ ಮಾಡ್ತಾ ಇರೋದು. ಎಲ್ಲದಕ್ಕಿಂತ ದೊಡ್ಡವಳು ಯಾರು ಅಂದರೆ ಅದಕ್ಕೆ ಒಂದು ಸಣ್ಣ ಉಪಕಥೆಯನ್ನು ಹೇಳಿದ್ದೇನೆ. ನಮಗೆ ನಡೆದಿತ್ತು, ಎಲ್ಲರ ಗಮನ ಇರಬೇಕು. ನಾವೆಲ್ಲ ಒಂದು ಕಾರ್ಯಕ್ರಮಕ್ಕಾಗಿ ಹೊರನಾಡು ಕ್ಷೇತ್ರಕ್ಕೆ ಹೋಗಿದ್ವಿ. ಒಂದು ಮದುವೆ ಮನೆ ಮುಗಿತು, ದೇವರ ದರ್ಶನಕ್ಕಾಗಿ ನಾವೆಲ್ಲ ಬಂದೆ. ಇನ್ನು ಮಧ್ಯಾಹ್ನ 1-1:30 ಗಂಟೆ ಆದ್ದರಿಂದ ಯಾವ ಜನಸಂದಣಿ ಇರಲಿಲ್ಲ. ತುಂಬ ಬಾರಿ ದೇವರ ದರ್ಶನ ಆಗ್ತಾ ಇತ್ತು. ದೇವರನ್ನು ನೋಡೋದು, ಒಂದು ಪಕ್ಕದಲ್ಲಿ ಕೂರೋದು, ಮತ್ತೆ ಒಂದು 5 ನಿಮಿಷ ಮತ್ತೆ ಹೋಗೋದು ಬರೋದು ಈ ಥರ ಮಾಡ್ತಾ ಇದ್ದೆ. ಅವಕಾಶಕ್ಕಿಂತ ದೇವರು ನೋಡ್ತಾರೆ. ನಮಗೇನಾದ್ರು ಒಂದು ಆಸೆ ಅಂದರೆ ದೇವಸ್ಥಾನಕ್ಕೆ ಬರ್ಬೇಕಾದ್ರೆ ಹೇಳ್ತಾರೆ, ಹೋಗ್ಬೇಕಾದ್ರೆ ಹೇಗೆ ಹೋಗ್ತಾರೆ ಅಂತ ಅವ್ರ ಮುಖ ನೋಡೋದು. ಫಿಲಮ್ ನೋಡ್ಬೇಕಾದ್ರೂ ಖುಷಿ ಇರಲಿಲ್ಲ, ಆಚೆ ಬಂದರೆ ಊಟ ಆದ್ಮೇಲೆ ಅವ್ರ ಮುಖದಲ್ಲಿ ಖುಷಿ ಕಾಣಲಿಲ್ಲ. ಬಟ್ ಇಷ್ಟು ಸಂಬಳ ಬಂದಿದ್ದಿನ ಅವ್ರ ಮುಖ ಖುಷಿಯಾಗಿರ್ಬೇಕು, ಯಾವ್ದಾರ ಒಂದು ಖುಷಿ ಇರಬೇಕಲ್ಲ. ಆಸೆ ಬರ್ಬೇಕಾದ್ರೆ ಹೇಗಿದ್ದಾರೆ, ಹೋಗ್ಬೇಕಾದ್ರೆ ಹೇಗಿದ್ದಾರೆ ಅಂತ ಇಲ್ಲ. ಕೂತಿದ್ವಿ, ಬರ್ತಾ ಇದ್ರು, ಯಾವುದಲ್ಲಿ ವಿಶೇಷ ಅಂತ ಯಾರೇನು ಅನ್ನಿಸ್ತಾ ಇಲ್ಲ. ಬರ್ಬೇಕಾದ್ರೂ ಮಾತಾಡ್ಕೊಂಡೇ ಬರೋದು,
ಹೋಗ್ಬೇಕು ಅದೇ ಕಷ್ಟ ಮಾತಾಡ್ಕೊಂಡು ಬರಬೇಕು ಬರ್ತಿದ್ದ ಟೈಮ್ ಆಯ್ತು, ಹೋಗ್ಬೇಕು ಬರ್ತಿದ್ದೇವೆ ಅಷ್ಟೇ. ದೇವರ ಹತ್ರ ಬರಬೇಕು ಯಾವುದೇ ವಿಶೇಷ ಇಲ್ಲ, ಕಟ್ಟದ ಕಾತರಾಗ್ತಿ ಇಲ್ಲ, ನೋಡಬೇಕು ಅಂತ ಏನು ಮನಸ್ಸಿಲ್ಲ. 100 ಜನ ಹಾಗೆ ಹೋಯ್ತು. 3-4 ಗಂಟೆಗಳಾಯಿತು, 100 ಜನ ಹೋದ್ರು, ಯಾರು ವಿಶೇಷ ಅಂತ ಅನ್ನಿಸ್ತಿಲ್ಲ. ಒಬ್ಬ ಹಳ್ಳಿಗೆ ಹೋಗಿದ್ದಾರೆ, ಬರಬೇಕಾದ್ರೆ ಶರ್ಟ್ ಜನ ಚಿಕನ್ ತಂದು ಇಟ್ಕೊಂಡು ಏನೋ ನೋಡಬೇಕು ಅಂತ ಖುಷಿಯಿಂದ ಬಂದ. ಯಾರಲ್ಲೂ ಆ ಖುಷಿ ತುಂಬ ಹೊತ್ತಿಂದ ಕಾಣಲಿಲ್ಲ. ಅವರವರು ಮಾತಾಡ್ಕೊಂಡು ಬರ್ತಾ ಇದ್ರು, ಹೋಗ್ಬೇಕು ಹಾಗೆ ಮಾತಾಡ್ಕೊಂಡು ಹೋಗೋದು, ಅಮ್ಮ ನೋಡೋ ಹಾಗೆ ಹೋಗೋದು. ಮುಖದಲ್ಲಿ ವಿಶೇಷ ಅಂತ ಯಾರು ಸಂತೃಪ್ತಿ ಖುಷಿ ಅಂತ ಏನು ಕಾಣ್ತಾ ಇರಲಿಲ್ಲ. ಆದರೆ ಹಳ್ಳಿಯವ ಹಾಗೆ ಬರಬೇಕಾದ್ರೆ ತುಂಬ ಖುಷಿಯಿಂದ ಬಂದ. ಶರ್ಟನ್ನು ಇಟ್ಕೊಂಡು ಕಾಲದಲ್ಲಿ ಯಾವಾಗ ಅಮ್ಮನ ನೋಡ್ತೀನಿ ಅಂತ ಬಂದ. ಅಮ್ಮನನ್ನು ನೋಡಿ ಕ್ಷಣ ಮಾತ್ರ ಆಚೆ ಬಂದ, ಕೈಯಲ್ಲಿಲ್ಲ ಖುಷಿ. ಅವರ ಒಂದು ಮಾತು ಕೇಳೋದು, ಸ್ವಾಮಿ ಯಾರನ್ನು ನೋಡಿದ್ರು ಈ ಅನ್ನಪೂರ್ಣಿಯನ್ನು ನೋಡೋದಕ್ಕಾಗಲ್ಲ, ಯಾರಿಗೂ ಅನ್ನಿಸ್ತಿಲ್ಲ, ಕೂತವರು ಯಾರಿಗೂ ಅನ್ನಿಸ್ತಿಲ್ಲ. ಏನು ಸ್ವಾಮಿ ಯಾಕೆ ಅನ್ನಿಸ್ತು ಅಂತ ಕೇಳಿದವರು ಹೇಳು. ಸ್ವಾಮಿ ನಾನು 6 ತಿಂಗಳು ದುಡಿಲಿಲ್ಲ ಅಂದರು, ಈ ತಾಯಿ ನನಗೆ 1 ದಿನ ಉಪವಾಸ ಹಾಕಲಿಲ್ಲ, ಇವಳಿಗಿಂತ ದೊಡ್ಡವರು ಯಾರು ಅಂತ. ನಾನು 6 ತಿಂಗಳು ದುಡಿಲಿಲ್ಲ ಅಂದರು, ಈ ತಾಯಿ ನನಗೆ 1 ದಿನ ಉಪವಾಸ ಹಾಕಲಿಲ್ಲ, ಇವಳಿಗಿಂತ ದೊಡ್ಡವರು ಯಾರು. 100 ಜನ 1000 ಜನ ಬಂದರು, ಯಾರಿಗೂ ಆ ಮನಸ್ಸೇ ಬರಲಿಲ್ಲ, ಆ ಕೃತಜ್ಞತೆ ಬರಲಿಲ್ಲ. ಅವರಲ್ಲಿ ಬಂತು ಎಲ್ಲರಿಗಿಂತ ದೊಡ್ಡವರಾಗುವುದು. ನಾನು 6 ತಿಂಗಳು ದುಡಿಲಿಲ್ಲ ಅಂದರೂ ಕರೋನಾ ಬಂದಾಗ 4 ಹೊತ್ತು ಊಟ ಮಾಡಿದ್ದೀವಿ. 2 ತಿಂಡಿ, 2 ಸ್ನ್ಯಾಕ್ಸ್, 2 ಊಟ, ಮನೇಲಿ ಎಲ್ಲರಿಗೂ ಊಟ ಮಾಡಿದ್ದೀವಿ. ಇವತ್ತು ಮನೆಗೆ 4 ಮಂದಿ ದುಡಿತಾ ಇದ್ದೀವಿ, ಒಂದೊಂದು ಊಟ ಇಲ್ಲ, ಒಂದೊಂದು ತಿಂಡಿ ಇಲ್ಲ, ಎಲ್ಲರೂ ಕೂಡ ಯಾರು ಸೇರ್ತಾನೆ. ದುಡಿದ್ರೆ ಜೀವನ ಅಲ್ಲ, ಅವಳು ಅನುಗ್ರಹ ಮಾಡಿದ್ರೆ ಅಲ್ಲ. ಎಲ್ಲರಿಗೆ ದುಡ್ಡಿದೆ, ಯಾವ ಈ ಅನುಕೂಲಕ್ಕೆ ಆಗ್ತಾ ಇದೆಯಾ? ಇಲ್ಲ. ಇವತ್ತು ಅವಳಿಂದ ನಾವೆಲ್ಲ ಒಟ್ಟಿಗೆ ಪೂರಣೆ ಆಗಿದೆ. ಅವಳಿದ್ರೆ ಮಕ್ಕಳು ಮಂದಿ ಗಂಡ ಎಲ್ಲ ಒಟ್ಟಿಗೆ ಬರ್ಬೋದು. ಇಲ್ಲ ಅಂದರೆ ದುಡಿದ್ರೆ ಬದುಕಲ್ಲ, ಅವಳು ಪ್ರೀತಿ ಮಾಡಿದ್ರೆ ಬದುಕು. ಆದ್ದರಿಂದ ನಮ್ಮನ್ನೆಲ್ಲಕ್ಕೂ ಅನ್ನಕ್ಕೆ ಕಾಪಾಡ್ತಾ ಇದ್ದಾಳೆ, ಜಗತ್ತಿನ ಎಲ್ಲ ಜೀವರಾಶಿಯನ್ನು ಕಾಪಾಡ್ತಾ ಇದ್ದಾಳೆ. ಅಪಾರ ಮಹಿಮೆಯವಳು. ಅಂತ ಅಪಾರ ಮಹಿಮೆಯಾಗಿರ್ತಕ್ಕಂಥ ನನ್ನ ಹೆತ್ತ ತಾಯಿಯನ್ನ, ಜಗನ್ಮಾತೆಯನ್ನ ಆರಾಧನೆ ಮಾಡುವ ಅದ್ಭುತವಾದ ಕ್ಷಣ. ಆದ್ದರಿಂದ ಎಲ್ಲರೂ ಕಣ್ಮುಚ್ಚಿ ನಮಗೆ ಜೀವನವನ್ನು ಕೊಟ್ಟಂತಹ ತಾಯಿ, ಹಾಗೆ ಈ ಜಗದಂಬಿಕೆಯನ್ನು ಎಲ್ಲರ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿ ಮಹಾನೈವೇದ್ಯ ಆಗ್ತದೆ. ಓಂ ನಿತ್ಯಾನಂದಕರಿ ವರಾಭಯಕರಿ ಸೌಂದರ್ಯನಾಗರಿ ನಿರ್ಧೂತಾಗಿಲ ಘೋರ ಪಾವನಕರಿ ಪ್ರತ್ಯಕ್ಷ ಮಾಹೇಶ್ವರಿ ಪ್ರಾಣೇಯಾಚಲ ಪುಂಷಪಾವನಕರಿ ಕಾಶೀಪುರಾಧೀಶ್ವರಿ ಭಿಕ್ಷಾಂ ದೇಹಿ ಕೃಪಾವಲಂಬನಕರಿ ಮಾತಾನ್ನಪೂರ್ಣೇಶ್ವರಿ ಯೋಗಾನಂದಕರಿ ವಿಭುಕ್ಷರಕರಿ ಧರ್ಮಾರ್ಥನಿಷ್ಠಾಕರಿ ಚಂದ್ರಾರ್ಕಾರ್ಯನ ಪಾಸಮಾನಲಹರಿ ತ್ರೈಲೋಕ್ಯ ರಕ್ಷಾಕರಿ ಸರ್ವೈಶ್ವರ್ಯ ಸಮಸ್ತ ವಾಂಛಿತಕರಿ ಕಾಶೀಪುರಾಧೀಶ್ವರಿ ಭಿಕ್ಷಾಂ ದೇಹಿ ಕೃಪಾವಲಂಬನಕರಿ ಮಾತಾನ್ನಪೂರ್ಣೇಶ್ವರಿ ಜಗದಂಬಿಕಾ ಪ್ರದಾತೆ ಅನ್ನಪೂರ್ಣೇಶ್ವರಿ ಬಾಲಿ ನಮಃ. ಪ್ರಾಣಾಯ ಸ್ವಾಹ, ಪ್ರಾಣಾಯ ಸ್ವಾಹ, ವ್ಯಾನಾಯ ಸ್ವಾಹ, ದಾನಾಯ ಸ್ವಾಹ, ನಮಃ ಸ್ವಾಹ. ವೇದಾಂತೆ ಮಹಾವಿದ್ಯಂ ಸಮರ್ಪಯಾಮಿ, ಭಕ್ತಪದಾನಿ ಸಮರ್ಪಯಾಮಿ, ಮಹಾಭೋಗವತ್ಯಂ ಕುಮಾರಿ ವಸ್ತ್ರಕ್ಷಾರಣ ವಾರಕ್ಷಾರಣ ಪ್ರಣಾಮ ಭೋಗಿ ವರದಾತ್ಮೂಲ ದಕ್ಷಿಣ ಸಮರ್ಪಯಾಮಿ. ಸರ್ವೋಪಚಾರ ಪೂಜಾಂ ಸಮರ್ಪಯಾಮಿ. ಸರ್ವಮಂಗಲ ಸಿದ್ಧನೆ ಮಂಗಳ ನಿರಾಕರಂ. ಓಂ
परमेश्वरी माता की पार्वती ಪ್ರಾರ್ಥನೆ ಮಾಡಿ ಹೇಳ್ಕೊಡಿ ರೋಗಾದಿ ದಾರಿದ್ರ್ಯ ಪಾಪ ಕ್ಷುತು ಅಪಮೃತ್ಯುಭಃ ಭಯಃ ಕ್ಲೇಶಃ ಮನಸ್ತಾಪಃ ನಶ್ಯಂತು ಮಮ ಸರ್ವದಾ ಪಾಹಿಮ ರಕ್ಷಮ. ಎಲ್ಲರೂ ಅಮ್ಮನಲ್ಲಿ ಪ್ರಾರ್ಥನೆ ಮಾಡ್ತಾ ನಮ್ಮ ನಮ್ಮ ಅಪರಾಧದ ಮಗನ ಮನ್ನಿಸುವುದೆಂಬುದಾಗಿ ಪ್ರಾರ್ಥನೆ ನೋಡಿ. ನಾವೆಲ್ಲರೂ ದೇವರ ಮುಂದೆ ಒಂದು ಪ್ರಾರ್ಥನೆ ಮಾಡ್ತೀವಿ, ಏನಪ್ಪ ಒಳ್ಳೇದು ಮಾಡುವಂತ ತುಂಬ ಅನ್ನೋ ಪದಕ್ಕೆ ಅಂಡರ್ಲೈನ್ ಮಾಡಿರ್ತೀವಿ. ತುಂಬಾನೇ ಒಳ್ಳೇದು ಮಾಡುವಂತ, ಬರೀ ಒಳ್ಳೇದಾಗಬೇಕು. ಆದರೆ ನಮಗೆ ತುಂಬಾನೇ ಒಳ್ಳೇದಾಗಬೇಕು ಅಂದ್ರೆ ಮೊದಲು ನಾನೆಷ್ಟು ಒಳ್ಳೆಯವನಾಗಿದ್ದೇನೆ, ನನಗೆ ತುಂಬಾನೇ ಒಳ್ಳೆಯದಾಗಬೇಕು ಅಂದ್ರೆ ಮೊದಲು ಸ್ವಾಭಾವಿಕವಾಗಿಸಿ ನಮ್ಮ ಕುಟುಂಬವನ್ನ, ನಮ್ಮ ಸಮಾಜವನ್ನ ಉತ್ತರೋತ್ತರವಾಗಿ ಬೆಳೆಸಬೇಕು. ಹಣ ಇಲ್ಲದಂತ ಮುಕ್ತವಾದ ಬದುಕು ನಮ್ಮನ್ನಾಗಲಿ ಅಂತ ಎಲ್ಲರೂ ದೇವರಲ್ಲಿ ಪ್ರಾರ್ಥನೆ ಮಾಡಿ ಅಲ್ಲೇ ಜನರಿಗೆ ನಮಸ್ಕಾರ ಮಾಡಿ ಪ್ರತಿಯೊಬ್ಬರು ದೇವರ ಮೇಲೆ ಪ್ರಾರ್ಥನೆ ಮಾಡಿಕೊಂಡು ಹೂವು ಸಮರ್ಪಣೆ ಮಾಡಿ ಪ್ರದಕ್ಷಿಣೆ ನಮಸ್ಕಾರ ಮಾಡ್ತಿದ್ದಾರೆ. ನಾವು ಸಹ ಕ್ಯೂವಲ್ಲಿ ನಿಂತಿದ್ದೇವೆ. ತುಂಬ ಚೆನ್ನಾಗಿ ಆ ತಾಯಿಗೆ ಅಲಂಕಾರ ಮಾಡಿದ್ದಾರಲ್ಲ, ಚಿತ್ರ ಬಿಡಿಸಿರೋದು ಅಷ್ಟೇ, ಆ ತಾಯಿನೇ ಎದ್ದು ಬಂದಂಗಿದೆ ನೋಡಿ. ಮತ್ತೊಮ್ಮೆ ನೋಡಿ, ಕಣ್ತುಂಬಿಕೊಳ್ಳಿ ಆ ತಾಯಿಯನ್ನು ನೋಡಿ. ನಾನು ಗೌರಿ ಇಬ್ಬರು ಪ್ರದಕ್ಷಿಣೆ ಆಗ್ತಾ ಇದ್ದೀವಿ. ಪ್ರತಿಯೊಬ್ಬರು ಕೂಡ ಬಂದವರೆಲ್ಲ ತಾಯಿಗೆ ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡ್ತಿದ್ದಾರೆ. ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರಗದಾಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ. ನಮಸ್ಸಸ್ಸೆ ನಮಸ್ಸಸ್ಸೆ
ನಮೋ ನಮಃ. ನೋಡಿ, ಆ ದೀಪದ ಮುಂದೆ ಪ್ರಾರ್ಥನೆ ಮಾಡ್ಕೊಂಡು ಹೂವನ್ನು ಹಾಕಿ ಅರ್ಚನೆ ಮಾಡಿರೋ ಕುಂಕುಮ ಇದೆ, ಅದನ್ನು ಹಣೆಗೆ ಇಕ್ಕೋತಾ ಇದ್ದೀವಿ. ಕಾತ್ಯಾಯನಾಗ್ನಿ ಕನ್ಯಾಕುಮಾರಿ ಧೀಮಿ ತನ್ನೋ ದುರ್ಗಿ ಪ್ರಚೋದಯಾತ್. ನೋಡಿ, ಗಣೇಶ ಕೂಡ ಬಂದವನೆ. ಸೊ ಅವರು ಕ್ಯೂ ಅಲ್ಲಿ ನಿಂತು ಪ್ರದಕ್ಷಿಣೆ ಹಾಕ್ತವ್ರೆ. ಸೊ ಪೂಜೆ ಎಲ್ಲ ಆದಮೇಲೆ ಬಂದಿರೋರಿಗೆಲ್ಲರಿಗೂ ಪ್ರಸಾದ ಇತ್ತು. ನೋಡಿ, ಗಣೇಶ ಮಾರ್ಕೊಂಡವ್ರೆ. ಇಲ್ಲಿ ನಾನು ಗೌರಿ ನಾವು ಕೂಡ ಪ್ರಸಾದ ಕೂತಿದ್ದೀವಿ. ಪೂಜೆ ನಂತರ ಎಲ್ಲರಿಗೂ ಪ್ರಸಾದನ ಊಟ ಮಾಡ್ಕೊಂಡು ಮನೆಗೆ ಬಂದ್ವಿ. ತಾಂಬೂಲ ಕೂಡ ಕೊಟ್ಟರು. ನೋಡಿ, ಏನೇನು ತಿಂಡಿ ಇಕ್ಕವ್ರೆ ಅಂತ ನೋಡಿ. ಮಸಾಲೆ ದೋಸೆ, ಪಾಯಸ, ಕೋಸಂಬರಿ, ಹೆಸರು ಮೊಳಕೆ ಕಟ್ಟಿದ ಹೆಸರು ಕಾಳು, ಸಿಹಿ ಪೊಂಗಲು, ಪುಳಿಯೋಗರೆ, ತಾಯಿಗೆ ನೈವೇದ್ಯಕ್ಕೆ ಇಕ್ಕಿದ್ರು, ಅದು ಕೂಡ ಪ್ರಸಾದ ಕೊಟ್ಟರು. ಹಾಗೂ ಪಲಾವು, ಬಜ್ಜಿ, ಜಾಮೂನು, ಅನ್ನ ಸಾರು, ತಿಳಿ ಸಾರು, ಮೊಸರನ್ನ ಸೂಪರಾಗಿತ್ತು. ತಾಯಿ ಪ್ರಸಾದ ರುಚಿಕರವಾಗೂ ಕೂಡ ಇತ್ತು. ತಾಂಬೂಲ ಕೂಡ ಕೊಟ್ಟರು. ಆಮೇಲೆ ಬಂದಿರುವ ಹೆಣ್ಮಕ್ಳಿಗೆಲ್ಲ ಪೂಜೆ ಮಾಡಿಸಿದ್ರಲ್ಲ, ಅವರು ಅರಿಶಿನ ಕುಂಕುಮ ಹಾಗೂ ಗಿಫ್ಟ್ ಕೂಡ ಕೊಟ್ಟರು. ನೋಡಿ, ಆ ಪುಟ್ಟ ಮಗು ಓಡಾಡ್ತಿದೆಯಲ್ಲ, ಆ ಹುಡುಗಿದೆ ಬರ್ತಡೇ. ವೈಟ್ ಡ್ರೆಸ್ ಹಾಕ್ಕೊಂಡಿರೋದು. ಎಲ್ಲರಿಗೂ ಸ್ಟೀಲ್ ಬಾಕ್ಸ್ ಕೂಡ ಕೊಟ್ಟರು. ಆಮೇಲೆ ನಾನು ಗೌರಿ ಇಬ್ಬರು ಮತ್ತೊಮ್ಮೆ ಫೋಟೋ ಹಾಗೂ ವಿಡಿಯೋ ತೆಗೆಸ್ಕೊಂಡ್ವಿ ತಾಯಿ ಮುಂದೆ. ಇಷ್ಟುವರೆಗೂ ನಮ್ಮ ಚಾನಲ್ನ ವೀಕ್ಷಿಸಿದಕ್ಕಾಗಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ನಮ್ಮ ಚಾನಲ್ಗೆ ಏನಾದ್ರು ನೀವು ಹೊಸಬರಾಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ. ನಿಮ್ಮ ಫ್ರೆಂಡ್ ಆಗೋರಿಗೆ ಶೇರ್ ಮಾಡಿ. ಸೊ ಈ ವಿಡಿಯೋ ಬಗ್ಗೆ ಹೇಗಿದೆ, ಆ ತಾಯಿ ದುರ್ಗಾ ದೀಪ ನಮಸ್ಕಾರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ನಮಗೆ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಮ್ಮೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು.